ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರೆಬೆಲ್ ಟಿವಿ. ನಾನು ಅಶ್ವಥವಿತ್, ನನ್ನ ಜೊತೆ ನನ್ನ ಕೊಲೀಗ್ ಸಿರಾಜ್ ಕೂಡ ಜಾಯ್ನ್ ಆಗ್ತಿದ್ದಾರೆ. ಸಿರಾಜ್, ಎಸ್, ನೀವು ಬಹುಶಃ ಊಹೆ ಮಾಡಿದ್ರಿ ಅಂತ ಕಾಣುತ್ತೆ. ಹೌದು, ಹಿಂಗೆ ಆಗುತ್ತೆ ಅಂತ. ಎಸ್, ಆದ್ರೆ ನಾನು ಊಹೆ ಮಾಡಿರ್ಲಿಲ್ಲ ಹಿಂಗಾಗುತ್ತೆ ಅಂತ. ಯಾಕೆ ಗೊತ್ತಾ? ನಂಬಿಕೆ ಕಣ್ರಿ, ಏನೋ ಒಂದು ಆಗ್ತಾ ಇದೆ, ತಪ್ಪಿತಸ್ಥರಿಗೆ ಶಿಕ್ಷೆ ಸಿಗ್ಲಿ ಅಂತ ಹೇಳಿ ನಾವು ರೆಬೆಲ್ ಟಿವಿ ನಿರಂತರವಾದ ಹೋರಾಟ ಮಾಡಿದ್ವಿ. ನೀವುಗಳು, ನಿಮ್ಮಂತ ತಿರುಬೋಕಿಗಳು, ನೀವು ನಿಮ್ಮಂತ ಅವಿವೇಕಿಗಳು, ನೀವು ಮಾಡಿರೋದ್ರಿಂದ ಇವತ್ತು ಸೌಜನ್ಯ ಕೇಸ್ ಎಲ್ಲೋ ಒಂದು ಕಡೆ ಸೌಜನ್ಯ ಕೇಸ್ಗೆ ಹಿನ್ನಡೆ ಆಗಿದೆ. ಸಿರಾಜ್, ಏನ್ ಹೇಳ್ತೀರಾ? ಸಂಪೂರ್ಣವಾದಂತ ಹಿನ್ನಡೆ ಇದು, ಸಂಪೂರ್ಣವಾದಂತ ಹಿನ್ನಡೆ. ನಿಮಗೆ ಸುಳ್ಳು ಹೇಳೋದಕ್ಕೆ ಅಥವಾ ಈ ರೀತಿ ಬಿಟ್ಟಿ ಬದುಕನ್ನ ಬಾಳೋದಕ್ಕೆ ಬೇರೆ ದಾರಿನೇ ಸಿಗ್ಲಿಲ್ವಾ? ದುಡ್ಕೊಂಡು ಭಿಕ್ಷೆ ಬೇಡ್ಕೊಂಡು ತಿಂದಿದ್ರು, ಧರ್ಮಸ್ಥಳ ದೇವಸ್ಥಾನದ ಮುಂದೆ ಭಿಕ್ಷೆ ಬೇಡಿದ್ರು ನಿಮ್ ಬದುಕು ನಡೀತಿತ್ತು. ನೀವು ಇದ್ರೆ ನೆಮ್ಮದಿಯಾಗಿರ್ಬೋದಿತ್ತು, ಭಿಕ್ಷೆ ಬೇಡ್ಕೊಂಡಿದ್ರು ನೆಮ್ಮದಿಯಾಗಿರ್ಬೋದಿತ್ತು. ಸಿರಾಜ್, ಇವೆಲ್ಲ ಬೇಕಿತ್ತಾ? ಸುಜಾತ ಭಟ್ ಕೇಸ್ ಸುಳ್ಳು, ಅನಾಮಿಕಾ ಸುಳ್ಳು. ಇನ್ಮೇಲಿಂದ ಇವರು ಭೀಮಾ ಅಲ್ಲ, ಭೀಮಾ ಅಂತ ಹೆಸರು ಕೊಟ್ಟಿದ್ದು ಸಮೀರ್, ಆದ್ರೆ ಈತನ ಹೆಸರು ಚಿನ್ನಯ್ಯ, ಮಂಡ್ಯದ ಚಿನ್ನಯ್ಯ. ಎಸ್, ಇದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಬ್ರೇಕಿಂಗ್ ಇದೆ. ಮೊದಲ ಬ್ರೇಕಿಂಗ್ ಅನ್ನ ಗಮನಿಸ್ತಾ ಹೋಗೋಣ. ಬುರುಡೆ ರಹಸ್ಯ, SIT ಇಂದ ಮಾಸ್ಕ್ ಮ್ಯಾನ್ ಬಂಧನ, ನಿರಂತರ ವಿಚಾರಣೆ ಬಳಿಕ ಅನಾಮಿಕಾ ಅರೆಸ್ಟ್. ಹೆಸರು SIT ಮುಖ್ಯಸ್ಥ ಪ್ರಣಬ್ ಮೊಹತಿಯಿಂದ ವಿಚಾರಣೆ ನಡೆದಿದೆ. ಒಂದಲ್ಲ ಎರಡಲ್ಲ 19 ಗಂಟೆಗಳ ಕಾಲ ರೀ, ನಿರಂತರವಾಗಿ 19 ಗಂಟೆಗಳ ಕಾಲ SIT ಮುಖ್ಯಸ್ಥರು ಪ್ರಣಬ್ ಮೊಹತಿ ಅವರು ಯಾರನ್ನ, ಮಾಸ್ಕ್ ಮ್ಯಾನ್, ನಾವೇನ್ ಕರಿತಾ ಇದ್ದೇವಲ್ಲ ಮಾಸ್ಕ್ ಮ್ಯಾನ್, ಭೀಮಾ ಅಂತ ಕರಿತಾ ಇದ್ದೇವಲ್ಲ, ಅವನನ್ನ 19 ಗಂಟೆಗಳ ಕಾಲ ನಿರಂತರವಾಗಿ ವಿಚಾರಣೆಯನ್ನ ಮಾಡಿದ್ದಾರೆ. ಸೊ ಈ ವಿಚಾರಣೆ ಸಂದರ್ಭದಲ್ಲಿ ಏನೆಲ್ಲ ಬಾಯಿ ಬಿಟ್ಟಿರ್ಬೇಕು ಹಾಗಾದ್ರೆ? ಅಂದ್ರೆ ಇಷ್ಟು ದಿನಗಳ ಕಾಲ ಹೇಳಿದ್ದಲ್ಲ ನಿಜಾನ ಸುಳ್ಳ ಅದೆಲ್ಲವೂ ಕೂಡ, ಯಾಕಂದ್ರೆ ನಿನ್ನೆ ಮಧ್ಯಾಹ್ನದಿಂದ ಕೂಡ ಪ್ರಣಬ್ ಮೊಹತಿ ಅವರು SIT ವಿಚಾರಣೆಯನ್ನ ಮಾಡಿದ್ದಾರೆ. ಸತತ 19 ಗಂಟೆ ರೀ. ಇವತ್ತು ಗಮನಿಸಬೇಕಾಗಿರುವಂತದ್ದು ನಾವು ಏನಪ್ಪಾ ಅಂತಂದ್ರೆ, ಇದು ನಮ್ಮ ರೆಬೆಲ್ ಟಿವಿಯ ಎಕ್ಸ್ಕ್ಲೂಸಿವ್ ಮಾಹಿತಿ. ಇದು ಎಕ್ಸ್ಕ್ಲೂಸಿವ್ ಮಾಹಿತಿ. SIT ಇಂದ ಮಾಸ್ಕ್ ಮ್ಯಾನ್ ಬಂಧನ ಆಗಿದೆ. ಮಾಸ್ಕ್ ಮ್ಯಾನ್ ಬಂಧನ ಆಗಿರುವಂತದ್ದು ನಿರಂತರ ವಿಚಾರಣೆ ಬಳಿಕ ಇದೀಗ ಬಂಧನವನ್ನ ಮಾಡಿರುವಂತದ್ದು. ಗಮನಿಸಬೇಕಾಗಿರುವಂತದ್ದು ಇವತ್ತು ಏನಪ್ಪಾ ಅಂತಂದ್ರೆ, ಒಂದಲ್ಲ ಎರಡಲ್ಲ 19 ಗಂಟೆಗಳ ಕಾಲ ಯಾವ ರೀತಿಯಾದಂತಹ ಪ್ರಶ್ನೆಗಳನ್ನು ಹಾಕಿರ್ಬೋದು ದಿವಿತಿಲಿ. SIT ಅಧಿಕಾರಿಗಳ ಮುಂದೆ ಎಲ್ಲವೂ ಕೂಡ ಸತ್ಯವನ್ನ ಕಕ್ಕಿದಾನ ಅಂತ ಇಲ್ಲಿ ಬಹಳ ಗಮನಿಸಬೇಕಾಗಿರುವಂತದ್ದು. ನಾವು 18ನೇ ತಾರೀಕೆ ಬ್ರೇಕ್ ಮಾಡಿದ್ವಿ ಈತನ ಬಂಡವಾಳವನ್ನ, ಈತನ ಅಸಲಿಯತ್ತನ್ನ ಬ್ರೇಕ್ ಮಾಡಿದ್ವಿ. ಅಂದ್ರೆ ಈತ ಸತ್ಯ ಒಪ್ಕೊಂಡಿದ್ದಾನೆ. SIT ಮುಂದೆ ಸತ್ಯ ಒಪ್ಕೊಂಡು, ನಾನು ಇದುವರೆಗೂ ಹೇಳಿದಿಲ್ಲ ಸುಳ್ಳು, ನನ್ನ ಹಿಂದೆ ಒಂದು ಗುಂಪಿದೆ ಅಂತ ಹೇಳಿದನ್ನ ಒಪ್ಕೊಂಡಿದ್ದಾನೆ. ಆ ಬುರುಡೆ ರಹಸ್ಯ ಅಂತಿರೋ ವಿಚಾರಣ ಈಗ ಬುರುಡೆ ಗ್ಯಾಂಗ್ ಅಂತ ಹೇಳ್ಬೇಕಾ ನಾವು, ಅಥವಾ ಈ ಭೀಮನೇ ಬುರುಡೆ ಅಂತ ಹೇಳ್ಬೇಕಾ? ಭೀಮಾ ಅಂತ ಹೆಸರು ಕೊಟ್ಟವ್ರನ್ನ ಬುರುಡೆ ಅಂತ ಹೇಳ್ಬೇಕಾ? ಇವರು ತ್ರಿಮೂರ್ತಿಗಳ ಕಥೆ ಏನು? ಎಸ್, ಬನ್ನಿ ಅದಕ್ಕೆ ಸಂಬಂಧಪಟ್ಟಂತ ಮತ್ತೊಂದು ಬ್ರೇಕಿಂಗ್ ನೋಡೋಣ. ಎಸ್, ಗಮನಿಸ್ತಾ ಇದ್ದೀರಾ? ಇದು ಅಣ್ಣಪ್ಪ ವಿಜಯ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಾವು ಹೇಳ್ತಾ ಇದ್ವಿ ಅಣ್ಣಪ್ಪ ಸ್ವಾಮಿ ನೋಡ್ಕೊಳ್ತಾನೆ ಅಂತ. 19 ಗಂಟೆ ವಿಚಾರಣೆ ಬಳಿಕ ಅನಾಮಿಕನ ಅರೆಸ್ಟ್ ಆಗಿದೆ. ದೂರುದಾರನಿಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳಿದ್ದಾರೆ ಮೊಹಂತಿ. ಪ್ರಶ್ನೆಗಳ ಮೇಲೆ ಪ್ರಶ್ನೆ. ನಿನ್ನೆ ಬೆಳಗ್ಗೆ 10:30ರಿಂದ ವಿಚಾರಣೆ ನಡೆಸಿದ್ರು. ಸುಮಾರು 19 ಗಂಟೆ ಅಂದ್ರೆ ಕಡಿಮೆನಾ? ಇಂದು ಬೆಳಗಿನ ಜಾವ 5 ಗಂಟೆವರೆಗೆ ನಡೆದಿದ್ದಂತ ವಿಚಾರಣೆ ಬಿಡ್ಲೇ ಇಲ್ಲ. 19 ಗಂಟೆ ನಿರಂತರ ವಿಚಾರಣೆ ಬಳಿಕ ದೂರುದಾರನನ್ನು ಬಂಧಿಸಿದ್ದಾರೆ ಅಂತಂದ್ರೆ ಅರ್ಥಾತ್ ಆತ ಸತ್ಯವನ್ನ ಒಪ್ಪಿಕೊಂಡಿದ್ದಾನೆ. ಆತ ಸತ್ಯವನ್ನ ಒಪ್ಪಿಕೊಂಡು ಕೊನೆಗೆ ಅವನನ್ನ ಅರೆಸ್ಟ್ ಮಾಡಿದ್ದಾರೆ. ದೂರುದಾರನ ಪ್ರಶ್ನೆಗಳಿಗೆ ಯಾವ ರೀತಿಯಾದಂತಹ ಪ್ರಶ್ನೆಗಳನ್ನ ಕೇಳಿರಬಹುದು. ಬಹುಶಃ ನಿಜಕ್ಕೂ ಕೂಡ ನಾವೆಲ್ಲ ಗಮನಿಸಬೇಕಾಗಿರುವಂತದ್ದು ಏನಪ್ಪಾ ಅಂತಂದ್ರೆ, 19 ಗಂಟೆಗಳ ಕಾಲ ನಿರಂತರವಾಗಿ SIT ಒಂದಿಷ್ಟು ವಿಚಾರಣೆ ಮಾಡ್ತಾ ಇದೆ ಅಂತಂದ್ರೆ, ಇಷ್ಟು ದಿನಗಳ ಕಾಲ ಏನು 17 ಪಾಯಿಂಟ್ಗಳನ್ನ ತೋರಿಸದ, ಕಲ್ಲೇರಿ ಗುಡ್ಡ, ಬಗ್ಲೇಗುಡ್ಡ, ಬಾಹುಬಲಿ ಬೆಟ್ಟ, ಆ ಕಡೆ ಈ ಕಡೆ ಎಲ್ಲಾ ಪ್ಲೇಸ್ ತೋರಿಸ್ಬಿಟ್ಟ. ಇಲ್ಲಿದೆ ರೀ ಅಸ್ಥಿ ಪಂಜರ, ಅಲ್ಲಿದೆ ಅಸ್ಥಿ ಪಂಜರ. 13ನೇ ಪಾಯಿಂಟ್ ಅಗಿಯೋದಕ್ಕೆ 3 ದಿನ ಹೋಗ್ಬಿಡ್ತು ದಿವೇತಿಲಿ. 13ನೇ ಪಾಯಿಂಟ್ 40 ಅಡಿವರೆಗೂ ಹೋಯ್ತು. GPR ತರಬೇಕು, GPR ಬರಬೇಕು ಅನ್ನುವಂತ ಒಂದು ಡಿಮ್ಯಾಂಡ್ ಮಾಡ್ತಾ ಇದ್ದ SIT ಅಧಿಕಾರಿಗಳಿಗೆ. ಅಂದ್ರೆ ಡಿಮ್ಯಾಂಡ್ ಮೇಲೆ ಡಿಮ್ಯಾಂಡ್. ಇಲ್ಲಿ ಇದೆ, ನಾನು ಅಗಿಬೇಕು ಅಂತ ಹೇಳ್ತಾ ಇದ್ದೀನಿ, ಅಗಿಬೇಕು. ಯಾಕಂದ್ರೆ ಸರ್ಕಾರ ರಚನೆ ಮಾಡಿತ್ತು. ನಾಳೆ ದಿನ ಒಂದಿಷ್ಟು ಇವನು ಹೇಳಿದ್ನಪ್ಪ, ಇದೇ ಪ್ಲೇಸ್ ಅಲ್ಲಿ ಹೇಳಿದ್ದ, ಅಲ್ಲಿ ಅಗಿಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ SIT ಅಧಿಕಾರಿಗಳ ಮೇಲೆ ಒಂದಿಷ್ಟು ಬ್ಲೇ ಬರುತ್ತೆ ಅನ್ನುವಂತ ಕಾರಣದಿಂದಾಗಿ ಈ ಬುರುಡೆ ಮ್ಯಾನ್ ನ ಪ್ರತಿಯೊಂದು ಕೂಡ ಸ್ಪಾಟ್ ಗಳನ್ನ ಅಗಿಯೋದಕ್ಕೆ ಪ್ರಯತ್ನ ಮಾಡಿದ್ರು. ಆದ್ರೆ ಅದಾದ ನಂತರ ಏನಾಗಿತ್ತು, ಸಿಕ್ಕಿದ್ದು ಮಾತ್ರ ಮಣ್ಣು ಮಣ್ಣು ಮಣ್ಣು. ಆದ್ರೆ ಈ ಮಾಸ್ಕ್ ಮ್ಯಾನ್ ಹಿಂದೆ ಯಾರಿದ್ದಾರೆ, ಇಷ್ಟೆಲ್ಲ ಸುಳ್ಳು ಹೇಳೋದಕ್ಕೆ ಯಾರು ಕಾರಣ ಅನ್ನುವಂತ ಪ್ರಶ್ನೆ. ಆ ಮಣ್ಣನ್ನು ಕೂಡ ತಗೊಂಡೋಗಿದ್ದಾರೆ, FSL ವರದಿ ಬರಬೇಕು. ಆಮೇಲೆ ಇಲ್ಲಿ ಈತನನ್ನ ಬಂಧಿಸಿರೋದು ಯಾಕೆ ಅನ್ನೋ ವಿಚಾರ ಇನ್ನು ಕನ್ಕ್ಲೂಷನ್ ನಾವು ಬರಕ್ಕಾಗಲ್ಲ. ಈತ
ಶವ ಹೂತಿದ್ದಕ್ಕೆ ಈತನನ್ನ ಅಥವಾ ಅಲ್ಲಿ ಕೊಲೆ ನಡೆದಿದ್ದು ನಿಜ ಆಗಿ ಶವ ಅದನ್ನ ಹೂತಿದ್ದಕ್ಕೆ ಈತನನ್ನ ಬಂಧಿಸಿದ್ರ, ಅಥವಾ ಯಾರಿಗೂ ಹೇಳದೆ ಕೇಳದಂತೆ ಬುರುಡೆಯನ್ನ ತಂದಿದ್ದು ಕೂಡ ಒಂದು ಕ್ರೈಮ್, ಆ ಕಾರಣಕ್ಕಾಗಿ ಬಂಧಿಸಿದ್ರ, ಅಥವಾ ಈತ ಬಿಟ್ಟಿದ್ದೆಲ್ಲ ಬುರುಡೆ, ಈತ ಹೇಳಿದ್ದೆಲ್ಲ ಸುಳ್ಳು ಅನ್ನೋ ಕಾರಣಕ್ಕೆ ಬಂಧಿಸಿದ್ರ. ಆಮೇಲೆ ನಿನ್ನೆ ಆದಂತ ಒಂದಷ್ಟು ಬೆಳವಣಿಗೆಗಳನ್ನ ನೀವು ಗಮನಿಸ್ತಾ ಇರಬಹುದು ಸಿರಾಜ್. ಸುಜಾತ ಭಟ್ ಮ್ಯಾಜಿಕ್ ಅಜ್ಜಿ ಬಿಟ್ಟಿದ್ದಂತ ಬೂರಿ, ಬಳ್ಳೆ, ಬುರುಡೆ, ಅಬ್ಬಬ್ಬಬ್ಬ ಏನ್ ಕಲಾವಿದೆ ಅಜ್ಜಿ, ಮಹಾನ್ ಕಲಾವಿದೆ ಅಜ್ಜಿ. ನೀವು ಬಿಟ್ಟಂತ ಬುರುಡೆ, ನೀವು ಕಟ್ಟಿದಂತ ಕಥೆಯನ್ನ ಇಟ್ಟುಕೊಂಡು ಮಾಸ್ಕ್ ಮ್ಯಾನ್ ಅನ್ನ ಕರೆತಂದಿದ್ಯಾರು? ಇದೇ ಸಮೀರ್, ಇದೇ ಗಿರೀಶ್ ಭಟ್ಟಣ್ಣ, ಇದೇ ತಿಮರೋಡಿ. ಅನನ್ಯ ಭಟ್ ಅನ್ನೋ ಕೇಸನ್ನ ಹೇಳಿದ್ಯಾರು? ಜನರ ಮುಂದೆ ಮುಟ್ಟಿಸಿದ್ಯಾರು? ಇದೇ ಸಮೀರ್ ಅವರ ಹಿಂದೆ ಇದ್ದಿದ್ಯಾರು? ಇದೇ ಮಟ್ಟಣ್ಣ, ಇದೇ ತಿಮರೋಡಿ. ಸೊ ಇವ್ರನ್ನೆಲ್ಲ ನಂಬಿ ನಾವೆಲ್ಲರೂ ಮೂರ್ಖರಾಗಿದ್ದಲ್ಲದೆ ಮತ್ತೇನು ಸೌಜನ್ಯ ಪ್ರಕರಣಕ್ಕೆ ಹಿನ್ನಡೆಯನ್ನ ಕೊಟ್ಟಿದ್ದೀರಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಎಸ್, ನೆಕ್ಸ್ಟ್ ಬ್ರೇಕಿಂಗ್ ಏನ್ ಬರ್ತಾ ಇದೆ ನೋಡ್ತಾ ಹೋಗೋಣ, ಗಮನಿಸ್ತಾ ಹೋಗೋಣ. ಎಸ್, 19 ವಿಚಾರಣೆ ಆಯ್ತು, 19 ಗಂಟೆ ಆಯ್ತು, ಎಲ್ಲವೂ ಕೂಡ ಆಯ್ತು. ಇದು ಅಣ್ಣಪ್ಪ ವಿಜಯ ಅಂತಾನೆ ಹೇಳ್ಬೋದು. ಎಸ್, ಮಾಸ್ಕ್ ಮ್ಯಾನ್ ಕೋರ್ಟ್ಗೆ ಹಾಜರು. ಎಸ್, ಬೆಳ್ತಂಗಡಿ ಕೋರ್ಟ್ಗೆ ಹಾಜರುಪಡಿಸಿದ SIT ಅಧಿಕಾರಿಗಳು ಮಾಸ್ಕ್ ಮ್ಯಾನ್ ನ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ. ಕೋರ್ಟ್ ಸುತ್ತಮುತ್ತ ಕೂಡ ಬಿಗಿ ಬಂದೋಬಸ್ತ್, ಪೊಲೀಸರಿಂದ ಬಿಗಿ ಬಂದೋಬಸ್ತ್ ಅನ್ನ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಅಹಿತಕರ ಘಟನೆ ಆಗಬಾರ್ದು ಅನ್ನುವಂತ ಕಾರಣದಿಂದಾಗಿ. ಸೊ ಹಾಗಾಗಿ ಮಾಸ್ಕ್ ಮ್ಯಾನ್ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ. ಬೆಳ್ತಂಗಡಿ ಕೋರ್ಟ್ಗೆ ಹಾಜರುಪಡಿಸಿದ SIT ಅಧಿಕಾರಿಗಳು ನೋಡಿ, ಯಾವಾಗ 19 ಗಂಟೆ ವಿಚಾರಣೆ ಆಯ್ತು, ವಿಚಾರಣೆ ಆದ ನಂತರ ಬೆಳವಣಿಗೆ ಆಗಿದೆಯಲ್ಲ, ಈಗ ಕೋರ್ಟ್ಗೆ ಹಾಜರುಪಡಿಸಲೇಬೇಕಾಗಿರ್ಬೋದು. ಯಾಕಂದ್ರೆ ಇಲ್ಲೂ ಕೂಡ ಸತ್ಯ ಹೇಳ್ತಾನ ಸುಳ್ಳು ಹೇಳ್ತಾನ ಅನ್ನುವಂಥದ್ದೇ ಒಂದು ಅನುಮಾನ. ಈಗ ಕೋರ್ಟ್ ಮುಂದೆ ಏನ್ ಹೇಳ್ತಾನೋ, ಕೊಡುವಂತ ಹೇಳಿಕೆ 161 ಹೇಳಿಕೆ, ಕೋರ್ಟ್ ಮುಂದೆ ಕೊಡುವಂತದ್ದು 164 ಹೇಳಿಕೆ. ಆಲ್ರೆಡಿ ಕೋರ್ಟ್ ಮುಂದೆ 164 ಹೇಳಿಕೆ ಕೊಟ್ಟಿದ್ದಾಯ್ತಾ. ಈಗ ಮತ್ತೆ ಕೋರ್ಟ್ ಆತನನ್ನ ನಂಬಿ ಆತನಿಗೆ ಫ್ರೀ ರಿಲೀಫ್ ಕೊಟ್ಟಿತ್ತು. ನೀನು ವಶಕ್ಕೆ ತಗೊಳಂಗಿಲ್ಲ, ಈತ ಫ್ರೀ ಆಗಿ ಸ್ವತಂತ್ರವಾಗಿ ತನಿಖೆ ಮಾಡೋದಕ್ಕೆ ಈತನಿಗೆ ಸಾಥ್ ಕೊಡಿ ನೀವು ಅಂತ, ಅವನಿಗೆ ಬೆಂಬಲವನ್ನು ಕೊಡಿ ಅಂತ. ಈಗ ನೀನೇನಾದ್ರೂ ಕೋರ್ಟ್ ಮುಂದೆ ಉಲ್ಟಾ ಹೊಡೆದ್ರೆ ಚಿನ್ನಯ್ಯ, ನಿನ್ನ ಏನ್ ಕಥೆನೋ ಗೊತ್ತಿಲ್ಲ, ಈಗ ಏನಾಗುತ್ತೋ ಅನ್ನೋದೇ ಕುತೂಹಲ. ಹಾಗಾಗಿ ಕೋರ್ಟ್ ಮುಂದೆ ಒಂದಷ್ಟು ಬಿಗಿ ಭದ್ರತೆಯನ್ನು ಒದಗಿಸಲಾಗ್ತಾ ಇದೆ. ಯಾಕಂದ್ರೆ ಈಗ ಒಂದಷ್ಟು ಪುಡಂಗಳಲ್ಲಿ ಉಟ್ಕೊಂಡ್ಬಿಡ್ತಾರೆ, ಒಂದಲ್ಲಿ ಗಲಾಟೆ ಮಾಡುವಂತದ್ದು ಅದು ಇದು ಅಂತ ಹೇಳಿ. ಮೊನ್ನೆ ತಿಮರೋಡಿ ಅವ್ರನ್ನ ಅರೆಸ್ಟ್ ಮಾಡುವಂತ ಇದರಲ್ಲಿ ನಮ್ಗೆ ದೌರ್ಜನ್ಯ ಆಗ್ತಾ ಇದೆ, ಸೌಜನ್ಯ ಜೈ ಸೌಜನ್ಯ ಅನ್ಕೊಂಡು ಹೋದ್ರು. ಈಗ ನೀವು ಸೌಜನ್ಯ ಪ್ರಕರಣಕ್ಕೆ ಕೊಟ್ಟಂತ ಅತಿ ದೊಡ್ಡ ಹಿನ್ನಡೆ ಇದು. ಯಾರಿಗೆ ಕೇಳ್ತಾರೆ? ಈಗ ಜನ ನಂಬಿಕೆ ಕೇಳ್ಕೊಂಡ್ಬಿಡ್ತಾರ್ರಿ. ಈಗ ಹೆಂಗ್ರಿ ಸೌಜನ್ಯ ಪ್ರಕರಣ ಮತ್ತೆ ಮತ್ತೆ ಆಚೆಗೆ ಬರುತ್ತೆ? ಸೌಜನ್ಯ ಹೆಂಗ್ರಿ ನ್ಯಾಯ ಕೊಡ್ಸೋದು ನಾವಿವಾಗ? ನೀವ್ ಈ ತರ ಸುಳ್ಳು ಬಳ್ಳೆ ಬಿಡ್ಕೊಂಡು ಅಯ್ಯೋಪ್ಪ ಆ ಮ್ಯಾಜಿಕ್ ಅಜ್ಜಿ ಕತೆ ಕೇಳ್ಬಿಟ್ಟು ನಾನಂತೂ ಸುಸ್ತಾಗ್ಬಿಟ್ಟಿದೀನಿ. ನನ್ನ ರಾತ್ರಿಯಿಂದ ಆ ಮ್ಯಾಜಿಕ್ ಅಜ್ಜಿ ಕತೆ ಹೇಳಿ ಕೇಳಿ ಕೇಳಿ ಹೇಳಿ ಸಾಕಾಗೋಗ್ಬಿಟ್ಟಿದೆ ಸರ್. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಬಿಟ್ಟಿರೋದು ಬೂರಿ, ಬರೀ ಬೂರಿ, ಬರೀ ಸುಳ್ಳು ಅಲ್ಲ. ಈ ರೀತಿಯಾದಂತ ಒಂದು ಹೇಳಿಕೆಗಳನ್ನ ಕೊಡೋದಕ್ಕೆ, ಅದಾದ ನಂತರ ಉಲ್ಟಾ ಹೊಡೆಯೋದಕ್ಕೆ, ನನಗೆ ಇವರು ಹೇಳಿದ್ರು, ಅದಾದ ನಂತರ ನನಗೆ ಒತ್ತಡ ಹೇರಿದ್ರು ಅಂತ ಅಂದ್ರೆ ನಿಜವಾಗ್ಲೂ ಕೂಡ ಅಜ್ಜಿ ಅಸ್ವಸ್ಥಳ, ಅಥವಾ ಅವ್ರನ್ನ ಯಾರಾದ್ರೂ ಮಾರ್ಗದರ್ಶನ ಮಾಡ್ತಾ ಇದ್ದಾರಾ, ಅಥವಾ ಯಾರಾದ್ರೂ ಹೇಳಿಕೊಡ್ತಾ ಇದ್ದಾರಾ ಅನ್ನೋದು ಗೊತ್ತಾಗ್ತಾ ಇಲ್ಲ. ನಿಜವಾಗ್ಲೂ ಅಸ್ವಸ್ಥಳು ಅಂತ ಅಲ್ಲ, ಇಷ್ಟೆಲ್ಲ ಮಾತಾಡಿದ್ರೆ ಅಸ್ವಸ್ಥಳು ಅಂತ ಅನ್ಸೋದಿಲ್ಲ. ಜೋರಾಗಿ ಮಾತಾಡ್ತಾ ಇರೋದು, ಜೋರಾಗಿ ಕೌಂಟರ್ ಕೊಡ್ತಾ ಇರೋದು, ಆಡಿಯೋ ಕೇಳಿದಂತ ಮಾಡ್ಬೇಡಿ, ಹೋಗ್ ಮಾಡ್ಬಿಡಿ, ಹಿಂಗ್ ಮಾಡ್ಬಿಡಿ, ಅಜ್ಜಿ. ಎಸ್, ಅದು ಯಾವ್ದೋ ಯೂಟ್ಯೂಬ್ ಚಾನಲ್ಗೆ ಮಾತಾಡುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರಲ್ಲ, ನನಗೆ ಒತ್ತಡ ಏರಿದ್ರು, ನನಗೆ ರೆಕಾರ್ಡಿಂಗ್ ಮಾಡಿದ್ದೆ ಗೊತ್ತಿಲ್ಲ, ನನಗೆ ಕ್ಯಾಮ್ರಾ ಆನ್ ಮಾಡಿದ್ದೆ ಗೊತ್ತಿಲ್ಲ, ನಾನು ಹೇಳದ್ನಲ್ಲ ಅಂತ. ಸೊ ಈ ರೀತಿಯಾದಂತ ಹೇಳಿಕೆಗಳನ್ನ ಕೊಡುವಷ್ಟು ಧೈರ್ಯ ಇದೆ. ಹಂಗಾದ್ರೆ ಒಂಚೂರು ವೈದ್ಯಕೀಯ ಚಿಕಿತ್ಸೆ ಮಾಡಿಸಿ, ಅಜ್ಜಿ ಕಣ್ಣು ಕಾಣ್ತದೋ ಇಲ್ವೋ ಅಂತ. ಯಾಕಂತಂದ್ರೆ ಕ್ಯಾಮ್ರಾ ಹಿಡಿದಿರೋದಷ್ಟು ನೀಟಾಗಿ ಗೊತ್ತಾಗ್ತಾ ಇದೆ. ಬೇಡ ರೀ, ನೀವು ರಿಪಬ್ಲಿಕ್ ವಾಹಿನಿಯಲ್ಲಿ ಕೊಟ್ಟಂತ ಹೇಳಿಕೆ ಏನು ನಿಮ್ಮನ್ನ ಬಲವಂತ ಮಾಡಿದ್ರ, ಇಲ್ಲ ನಿಮ್ಗೆ ಏನಾದ್ರೂ ಹಿಂಸೆ ಮಾಡಿದ್ರ? ಆರಾಮಾಗಿ ಕುತ್ಕೊಂಡು ಹಾಯಾಗಿ ಕುತ್ಕೊಂಡು ಯಾರು ಅನನ್ಯ ಭಟ್ ನನ್ನ ಮಗಳಲ್ಲ, ನನ್ನ ಮಗಳಲ್ಲ, ನನ್ನ ಮಗಳಲ್ಲ ಅಂತ ಮಹಾನ್ ಕಲಾವಿದೆ ಅಜ್ಜಿ. ಏನ್ ಡ್ರಾಮಾ! ಯಾವ ಸಿನಿಮಾಗಿಂತ ಕಮ್ಮಿ ಇಲ್ಲ ಸಿರಾಜ್ ಇದು ಕೇಸು. ಯಾವ ಸಿನಿಮಾಗಿಂತ ಕಮ್ಮಿ ಇಲ್ಲ. ಒಳ್ಳೆ ಸಿನಿಮಾ ತೆಗಿಬಹುದು, ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಸಾಕಷ್ಟು ಜನ ಹೇಳ್ತಾ ಇದ್ದಾರೆ ಸಿನಿಮಾ ಕೂಡ ಬರಬಹುದು ಅಜ್ಜಿ ಕತೆ, ಬುರುಡೆ ಅಜ್ಜಿ ಕತೆ ಅನ್ನುವಂತ ರೀತಿಯಾಗಿ. ಸೊ ಸಾಕಷ್ಟು ಅಪ್ಡೇಟ್ ಆಗ್ತಾ ಇದೆ. ನನ್ನ ಅನುಭವ ಏನು ಅಂತಂದ್ರೆ, ಒಂದು ಅಭಿಪ್ರಾಯ, ಅನುಭವ ಅಲ್ಲ ಅಭಿಪ್ರಾಯ, SIT ಅವರು ಕೂಡ ಏನ್ ಆಗ್ತಾ ಇದೆ ಅಂತ ಹೇಳಿ ಜನರ ಮುಂದೆ ಹೇಳಿಲ್ಲ ಅಂದ್ರೆ ಜನ ಕನ್ಫ್ಯೂಸ್ ಆಗ್ಬಿಡ್ತಾರೆ. ಒಬ್ಬೊಬ್ರು ಒಂದೊಂದರ ಹೇಳಿಕೆಗಳನ್ನ ಕೊಡ್ತಾರೆ, ಒಬ್ಬೊಬ್ರು ಒಂದೊಂದರ ಮಾತಾಡ್ತಾರೆ, ಒಬ್ಬೊಬ್ರು ಮಧ್ಯಂತರ ವರದಿಯನ್ನ ಕೊಟ್ಟು ಮಾಧ್ಯಮದವರಿಗೆ ಮಾಧ್ಯಮ ಪ್ರಕಟಣೆ ಹೊರಡಿಸ್ಬಿಟ್ರೆ ಒಂದು ಕ್ಲಿಯರ್ ಕಟ್ ಆಗಿ ಒಂದು ಅಂಶಗಳು ಸಿಗುತ್ತಲ್ಲ. ಓಕೆ, ನೆಕ್ಸ್ಟ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಎಸ್, ಜಡ್ಜ್ ಎದುರು ಮಾಸ್ಕ್ ಮ್ಯಾನ್ ಹಾಜರ್. ಜಡ್ಜ್ ಎದುರು ಹಾಜರಾಗಿದ್ದಾರೆ ಮಾಸ್ಕ್ ಮ್ಯಾನ್ ಅನ್ನ ಹಾಜರುಪಡಿಸಿದ್ದಾರೆ SIT ಅಧಿಕಾರಿಗಳು. ಎಸ್, ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ದಾರೆ ಮಾಸ್ಕ್ ಮ್ಯಾನ್ ನ ಕಸ್ಟಡಿನ ಅಥವಾ ನ್ಯಾಯಾಂಗ ಬಂಧನ. ಕೆಲವೇ ಕ್ಷಣಗಳಲ್ಲಿ ಮಾಸ್ಕ್ ಮ್ಯಾನ್ ನ ಭವಿಷ್ಯ ನಿರ್ಧಾರ ಆಗುತ್ತೆ. ಹಾಗಾದ್ರೆ
ಏನು ಕಸ್ಟಡಿಗೆ ತಗೋಬೇಕಾ ಅಥವಾ ಮತ್ತೊಂದಿಷ್ಟು ವಿಚಾರಣೆ ಮಾಡಬೇಕಾ, ಯಾವ ರೀತಿಯಾದಂತ ನಿರ್ಧಾರ ಬರ್ಬೋದು? ಹಾಗಾದ್ರೆ ಮಾಸ್ಕ್ ಮ್ಯಾನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ಗೆ ಹಾಜರಾಗ್ತಿದ್ದ ಹಾಗೆ ಒಂದಿಷ್ಟು ನ್ಯಾಯಾಧೀಶರು ಯಾವ ರೀತಿಯಾದಂತ ತೀರ್ಪನ್ನ ಕೊಡಬಹುದು? ಕಸ್ಟಡಿ ಕೊಡಬಹುದಾ ಅಥವಾ ನ್ಯಾಯಾಂಗ ಬಂಧನ ಕೊಡಬಹುದಾ? ಯಾಕಂದ್ರೆ ಈಗಾಗಲೇ ನಾವು ನೋಡ್ತಾ ಇದ್ದೀವಿ, ತಿಮ್ಮರೊಡ್ಡಿಗೆ 14 ದಿನ ನ್ಯಾಯಾಂಗ ಬಂಧನ ಆಗಿದೆ. ಸೊ ಅದಾದ ನಂತರ ಮಾಸ್ಕ್ ಮ್ಯಾನ್ ನ ಒಂದಿಷ್ಟು ಅರೆಸ್ಟ್ ಮಾಡಿದ್ದಾರೆ ಆಲ್ರೆಡಿ. ಈಗ ಏನು ನ್ಯಾಯಾಂಗ ಬಂಧನ ಆಗಬಹುದಾ ಅಥವಾ ಕಸ್ಟಡಿಗೆ ತಗೋಬಹುದಾ ಅನ್ನುವಂತ ವಿಚಾರವೂ ಕೂಡ ಪ್ರಸ್ತಾಪ ಆಗ್ತಾ ಇದೆ. ಮತ್ತೊಂದು ಕಡೆ ಇಲ್ಲಿ ಸುಜಾತಾ ಭಟ್ ಮನೆಗೂ ಕೂಡ SIT ಅಧಿಕಾರಿಗಳು ಹೋಗಿದ್ದಾರೆ. ಸೊ ಯಾವ ರೀತಿಯಾದಂತ ಬೆಳವಣಿಗೆ ಇದೆಯಲ್ಲ, ಇವತ್ತು ಬಹಳ ಹೈಪ್ ಸ್ಟೋರಿ ದಿವಿತ್. ಇವತ್ತು ದಿನ ಬೆಳಗಾದ್ರೆ ಸಾಕು, ನಾವು ಸೌಜನ್ಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ಬುರುಡೆ ರಹಸ್ಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ಪ್ರತಿ ಕ್ಷಣವೂ ಕೂಡ ಇಂಚಿಂಚು ಮಾಹಿತಿಯನ್ನ ಕೊಡ್ತಾ ಇದ್ದೀವಿ. ಆದ್ರೆ ಇವತ್ತು ಮಾಸ್ಕ್ ಮ್ಯಾನ್ ನ ಯಾಕೆ ಅರೆಸ್ಟ್ ಮಾಡಿದ್ರು ಅನ್ನುವಂಥದ್ದು ಸಾಕಷ್ಟು ಜನರಿಗೆ ಪ್ರಶ್ನೆ. ಆದ್ರೆ 19 ಗಂಟೆಗಳ ವಿಚಾರಣೆ, ನಿರಂತರವಾದ ವಿಚಾರಣೆಯಲ್ಲಿ ಇದೆಯಲ್ಲ, ಸತ್ಯಾಸತ್ಯತೆ ಹೊರಗೆ ಬರಬೇಕಾಗಿದೆ. ಈಗಲಾದ್ರೂ ಕೂಡ SIT ಅಧಿಕಾರಿಗಳ ಮುಂದೆ ಸತ್ಯ ಹೇಳಿದಾನ ಅಥವಾ ಸುಳ್ಳು ಹೇಳಿದಾನ? ಅಕ್ಕ ಸುಖ ಸುಮ್ಮನೆ ಏನಂತಂದ್ರೆ 19 ಗಂಟೆಗಳ ಕಾಲ ವಿಚಾರಣೆ ಮಾಡೋದಂತಂದ್ರೆ ಸಾಮಾನ್ಯ ಮಾತಲ್ಲ. ಅದರಲ್ಲೂ ಕೂಡ SIT ಮುಖ್ಯಸ್ಥರಾಗಿರುವಂತಹ ಪ್ರಣಬ್ ಮೊಹತಿ ಅವರು, ಯಾಕಂದ್ರೆ ಇಷ್ಟೊಂದು ವಿಚಾರಣೆ ಯಾವ ಇವರಿಗೂ ಕೂಡ ಮಾಡೋದಿಲ್ಲ ಅಂಥದ್ರಲ್ಲಿ. ಯಾಕಂದ್ರೆ ಇದು ಬಹಳ ಸೆನ್ಸಿಟಿವ್ ಕೇಸ್ ದಿವಿತ್. ಇಲ್ಲಿ ಸೆನ್ಸಿಟಿವ್ ಕೇಸ್ ಇರೋದ್ರಿಂದಾಗಿ ಇಲ್ಲಿ ಬುರುಡೆ ಬಿಡ್ತಾ ಇದ್ದಾನೆ. ನಿಜಕ್ಕೂ ಕೂಡ 17 ಪಾಯಿಂಟ್ ಆಯ್ಕೆ ಮಾಡಿದ್ರು, ಓಕೆ, 1 ಪಾಯಿಂಟ್ನಲ್ಲೂ ಸಿಗಲಿಲ್ಲ, 2 ಪಾಯಿಂಟಲ್ಲೂ ಸಿಗಲಿಲ್ಲ. ಸಿಕ್ಕಿದ್ದು ಮಾತ್ರ ಒಂದು 6ನೇ ಪಾಯಿಂಟ್ನಲ್ಲಿ 24 ಮೂಳೆ, ಅದಾದ ನಂತರ ಒಂದು ಬಗಲೆಗೂಡದಲ್ಲಿ ಒಂದು ಅಸ್ಥಿ ಪಂಜರ. ಏನಾಗ್ತಾ ಇದೆ ಹಾಗಾದ್ರೆ? ಅಲ್ಲ, ಅದ್ರದ್ದು ತನಿಖೆ ಆಗ್ಲಿ, ತನಿಖೆ ಆಗ್ಲಿ, ಅದೇನು ಅದು ಸಹಜ ಸಾವೋ ಅಸಹಜ ಸಾವೋ ಅದ್ರದ್ದು ತನಿಖೆ ಆಗ್ಲಿ, ನಾವು ಬೇಡ ಅಂತ ಹೇಳೋದಿಲ್ಲ. ಆದ್ರೆ ಇವರಿಗೆಲ್ಲ ಧೈರ್ಯ ಎಲ್ಲಿಂದ ಬಂತು? ಇಷ್ಟೊಂದು ಧೈರ್ಯ, ಬಂಡು ಧೈರ್ಯ ಅಂದ್ರೆ ನನ್ಗನ್ಸುತ್ತೆ ಸಿರಾಜ್, ಈಗ ನಾನೊಬ್ನೇ ಇದನ್ನ ಈ ರೀತಿ ಧೈರ್ಯ ತಗೊಳಕ್ ಸಾಧ್ಯನೇ ಇಲ್ಲ. ಇವರಿಂದ ತ್ರಿಮೂರ್ತಿಗಳಿದ್ದಾರೆ, ಮಟ್ಟಣ್ಣ, ತಿಮ್ಮರೋಡಿ, ಸಮೀರ್. ಅವರಿಂದ ಯಾರಿದ್ದಾರೆ? ಏನ್ ಕತೆ? ಸುಮ್ನೆ ಧೈರ್ಯವಾಗಿ ಇಷ್ಟೊಂದು ಸರ್ಕಾರನ ಎದುರಾಕೊಂಡು SIT ನ ಎದುರಾಕೊಂಡು ನೀವು ಬಂದು ನಿಂತ್ಕೊಂಡು ಮಾಸ್ಕ್ ಹಾಕೊಂಡು ಬಂದು ಕಿತ್ತು ಬಿಸಾಕ್ರಿ ಒಂದು ಮಾಸ್ಕ್, ಕಿತ್ತು ಬಿಸಾಕ್ರಿ ಒಂದು ಮಾಸ್ಕ್. ಯಾರೇ ಅವನು? ಚಿನ್ನಯ್ಯ. ಕಿತ್ತು ಬಿಸಾಕ್ರಿ. ಹೇಳ್ಕೊಂಡು ಹೇಳ್ರಿ ಅದು ಸುಳ್ಳು. ಈ ಸುಳ್ಳಿಂದ ನಮಗೆ ಬೇಜಾರಾಗ್ತಾ ಇರೋದು ಒಂದೇ ವಿಚಾರ, ಈ ಸುಜಾತಾ ಸುಳ್ಳು. ಸು ಫ್ರಮ್ ಸು ಸೋ ಅಲ್ಲ, ಸು ಫ್ರಮ್ ಸು, ಸುಜಾತಾ ಫ್ರಮ್ ಸುಳ್ಳಜ್ಜಿ. ಇವನು ಯಾರೋ ಚೀಫ್, ಬಿ ಫ್ರಮ್ ಚಿ, ಚಿನ್ನಯ್ಯ ಫ್ರಮ್ ಚಿನ್ನಯ್ಯ. ಏನು ನನಗೆ ಅರ್ಥ ಆಗ್ತಾ ಇಲ್ಲ, ಒಂದು ಕೂಡ ಅರ್ಥ ಆಗ್ತಾ ಇಲ್ಲ. ಗಮನಿಸ್ತಾ ಇದ್ದೀರಾ, ಸಾಕಷ್ಟು ವಿಚಾರಗಳನ್ನು ನಾವು ನಿಮ್ಗೆ ನೆಕ್ಸ್ಟ್ ಅಪ್ಡೇಟ್ ತಗೊಳ್ಳಿ. ಮಾಸ್ಕ್ ಮ್ಯಾನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದಿನ ಬೆಳಗಾದ್ರೆ ಸಾಕು ಈ ರೀತಿಯಾದಂತಹ ಒಂದಿಷ್ಟು ಅಪ್ಡೇಟ್ಗಳು ಸಹಜ ಕಣ್ಮುಂದೆ